ನೀವೆಲ್ಲ ಬೆಂಗಳೂರಿನ ವಿಜುವಲ್ಸ್ ನೋಡ್ತಾ ಇದ್ರಿ. ಮೈಸೂರೇನು ಕಡಿಮೆ ಇರಲಿಲ್ಲ. ಅರಮನೆ ನಗರಿ ಮೈಸೂರಿನಲ್ಲಿ ಅರಮನೆಯಲ್ಲಿ ಲೈಟಿಂಗ್ಸ್ ಹಾಕೋದ್ರ ಮೂಲಕ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದು ಆಗಿತ್ತು. ಅಲ್ಲೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಮೈಸೂರು. ಮೊದಲೇ ಬ್ಯೂಟಿಫುಲ್ ಸಿಟಿ, ಹೆರಿಟೇಜ್ ಸಿಟಿ, ನಮ್ಮ ಸಾಂಸ್ಕೃತಿಕ ನಗರಿ ಅಂತೆಲ್ಲ ನಾವು ಕರಿತೀವಲ್ಲ. ಸೊ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ದೀಪಗಳಿಂದ ಮೈಸೂರು ಅರಮನೆ ಕಂಗೊಳಿಸಿತು. ಅರಮನೆಯಲ್ಲಿ ಲೈಟಿಂಗ್ಸ್ ಆನ್ ಆಗಿದೆ ಅಂದಾಗಲೇ ಅದೊಂದು ನೆಕ್ಸ್ಟ್ ಬೇರೆನೇ ಲೋಕಕ್ಕೆ ಹೋದಂತಹ ಅನುಭವ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆಮೇಲೆ ಅನ್ರಿಯಲ್ ಅಂತ ಅನಿಸುತ್ತೆ. ಇದೇನು ನಿಜವಾ ಗ್ರಾಫಿಕ್ಸಾ ಇದು ಅಂತ ಅನಿಸುತ್ತೆ. ಅಲ್ಲೇ ವಿಜುವಲ್ಸ್ ನಿಂತ್ಕೊಂಡು ನೋಡ್ತಾ ಇದ್ರು ಕೂಡ ಏನೋ ಒಂದು ಬ್ಯೂಟಿ, ಒಂದು ಅಟ್ರಾಕ್ಷನ್ ಇದೆ ಅಲ್ಲಿ. ಈ ಥರ ಖುಷಿಯ ವಿಜುವಲ್ಸ್ ನೋಡಿದಾಗ, ದೃಶ್ಯಾವಳಿಗಳನ್ನು ನೋಡಿದಾಗ ಮನಸ್ಸು ಕೂಡ ತುಂಬ ಕಾಮ್ ಆಗುತ್ತೆ. ಆಮೇಲೆ ಹ್ಯಾಪಿನೆಸ್ ಕಡೆಗೆ ನಮ್ಮ ಬ್ರೈನು ಕೂಡ ವರ್ಕ್ ಆಗುತ್ತೆ, ವಾಲುತ್ತೆ ಅನ್ನೋದು ಒಂದು ನಂಬಿಕೆ. ಹೀಗಾಗಿ ಎಲ್ಲ ಕಡೆಯ ಸಂಭ್ರಮಾಚರಣೆಯನ್ನು ತೋರಿಸ್ತಾ ಇದ್ದೀವಿ. ನಿಮ್ಮ ಆರಂಭ, ಈ ವರ್ಷದ ಆರಂಭ ಶುಭವಾಗಲಿ, ಪಾಸಿಟಿವ್ ಇರಲಿ ಅನ್ನೋ ಮೂಲಕ ಎಲ್ಲ ಜಿಲ್ಲೆಗಳ ದೃಶ್ಯಾವಳಿಗಳು ಅಲ್ಲಿ ಸೆಲೆಬ್ರೇಷನ್ ಮಾಡಿದಂತಹ ರೀತಿ, ಏನೇನು ಸ್ಪೆಷಾಲಿಟಿ ಕಾಣಿಸ್ತಾ ಇತ್ತು, ಹೈಲೈಟ್ ಯಾವ ರೀತಿ ಇತ್ತು, ಜನ ಎಷ್ಟೋ ತನಕ ಸೆಲೆಬ್ರೇಷನ್ ಮಾಡಿದ್ರು, ಅದೆಲ್ಲದರ ಡೀಟೇಲ್ಸ್. ಸಾವಿರಾರು ಪಟಾಕಿ ಸಿಡಿಸಿರೋದಕ್ಕೆ ನೆನೆ ಲೆಕ್ಕನೇ ಇಲ್ಲ. ನೆನೆ ಒಂದಿನ ಪರಿಸರ ಪ್ರೇಮಿಗಳಿಗೆ ಭಾಳ ಬೇಜಾರಾಗಿರುತ್ತೆ. ಅದ್ರ ಬಗ್ಗೆ ಯಾರೂ ಇನ್ನೂ ಟ್ವೀಟ್ ಎಲ್ಲ ಮಾಡಿಲ್ಲ. ಬಟ್ ಟೆಲ್ಲಿಂಗ್ ವಿಜುವಲ್ಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಮೈಸೂರು ಒಂದರಲ್ಲೇ ಹೀಗೆ.